ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಸದ್ದಿರದ ಪಸುರೊಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆಯೆಡೆಯಲ್ಲಿ ಗುಡಿಸಲೊಂದಿರಲಿ. ಅಲ್ಲಿ ಗಿಳಿಗೊರವಂತ ಕೋಗಿಲೆಗಳಿಂಚರವು, ಅಲ್ಲಿ ಗಿಳಿಗೊರವಂತ ಕೋಗಿಲೆಗಳಿಂಚರವು ಕಲೆಯು ತಲೆಯಲೆಯಾಗಿ ತೇಲಿ ಬರುತ್ತಿರಲಿ. ಕಳಬೇಡ ಕೊಲಬೇಡ ಋಷಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸ. ಕುವೆಂಪು ನಾಡು ಕಂಡಂತ ಒಬ್ಬ ದಾರ್ಶನಿಕ ಕವಿ. ಆಡುಗೊಟ್ಟದ ಸಪ್ಪಿನ ಕುವೆಂಪು ಬರೆದಂತ ಸಾಹಿತ್ಯಗಳು, ಹಾಗೆ ಅನೇಕ ಪ್ರಕಾರಗಳಲ್ಲಿ ಸಾಹಿತ್ಯ ಕೃಷಿಯನ್ನ ಕುವೆಂಪು ಅವರು ಮಾಡಿದ್ದಾರೆ. ಇವತ್ತು ಕುವೆಂಪು ಅವರು ಬರೆದಂತ ಅನೇಕ ಓ ಮುದ್ದಿನ ಕರು ಕನ್ನಡದನ ಒಂದಿದ್ದರೆ ನೀ ಅಮ್ಮಗೆ ಕಲ್ಪತರು. ಇವರು ಬರೆದಿರ್ತಕ್ಕಂಥ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಆರಂಭದಲ್ಲೇ ಇವರು ರಾಷ್ಟ್ರಕವಿ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಆಯಿತು. ಜೊತೆಗೆ ಇವರು ರಂಗ ಯು ಆರ್ ಅನಂತ ಮೂರ್ತಿ ಅವರ ಕೃತಿ ಎಂದೆಂದಿಗೂ ಮುಗಿಯದ ಕಥೆ. ಸ್ವಾಮೀಜಿಯವರು ಅವರ ಲೈಬ್ರರಿಲಿ ಅಂತ ಬುಕ್ಗಳೆಲ್ಲ ನೋಡ್ತಿರೋ ಸಂದರ್ಭದಲ್ಲಿ ತುಂಬಾ ದಪ್ಪಕ್ಕಿರೋ ಒಂದು ಬುಕ್ ಇತ್ತು. ಆ ಬುಕ್ ನೋಡೋದು ಯಾವ ಸ್ವಾಮೀಜಿ ಕೇಳಿದೆ, ಯಾಕಂದ್ರೆ ಅದ್ರ ಮೇಲೆ ಪ್ರಿಂಟ್ ಇರಲ್ಲ ಬ್ಯಾಕ್ ಸೈಡ್. ಅದ ಕುವೆಂಪು ಅವ್ರದ್ದು ರಾಮಾಯಣ ದರ್ಶನಂ ಅಂತ. ಎಲ್ಲರೂ ಕೂಡ ವಿಶ್ವಮಾನವರಾಗಿರ್ತಾರೆ, ಬೆಳೀತಾ ಅಲ್ಪಮಾನವರಾಗ್ಬಿಡ್ತಾರೆ.